ಸರಿ, ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೀ ಇಟ್ಬಿಟ್ಟು ಹೋಗೋ. ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾರೋ ವಿಷಯ ಅವ್ರು ನಿಮ್ಗೆ ಹೇಳಿಲ್ಲ ಸರ್. ದಿವ್ಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದ ಮೇಲೆ ಅವನು ಈ ತರ ಮಾಡ್ತಾನೆ ಅಂತ ನಂಗೂ ಗೊತ್ತಿತ್ತು. ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸರ್ ನನ್ನ ಈ ಕೆಲಸಕ್ಕೆ ಕಳಿಸಿದ್ರಿ? ಪಾಪ ಆಟೋ ರಿಕ್ಷಾ ಓಡಿಸೋದ್ರು ಮಾಡೋ ಈ ಕಾಲದಲ್ಲಿ ನಿನ್ನನ್ನು ಏನೂ ಕೇಳದೆ ಕೆಲಸ ಕೊಟ್ಟೆ. ಯಾಕೆ? ಇದಕ್ಕೆ. ಸರ್, ಮೊದಲನೇ ಸಲ ಸಿಕ್ಕರೆ ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ. 10,000 ರೂಪಾಯಿ ಕೊಡ್ತೀನಿ ಅಂದ್ರು. ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡಬೇಡಿ ಸರ್, ಯಾಕೆಂದ್ರೆ ಇದು ದೇಶದ್ರೋಹ. ದೇಶ ಅಂತೆ ದೇಶ. ಈ ದೇಶ ನಿನಗೇನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ ಹಾಕ್ತಾ? ಸರ್, ದೇಶ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೇನ್ ಮಾಡಿದೀವಿ ಅನ್ನೋದು ಮುಖ್ಯ. ದೊಡ್ಡ ದೇಶಭಕ್ತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿನಲ್ಲಿ ದುಡ್ದು ಊಟ ಮಾಡಬೇಕು, ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗದ್ಕಾಯಿ. ಬಾಟ ಬಾಟ ಅಂತೆ. ಇನ್ಯಾರ್ದು? ನಿಮ್ದೆ? ಇಡು 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 ಇಡು. ನೀನು ನಮ್ ಜೊತೆ ಬರ್ತಿದೀಯ ತಾನೇ? ಇಲ್ಲ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ ಇರ್ಲಿ ಇರ್ಲಿ. ಅಮ್ಮ, ಮದುವೆ ಆಗ್ತಾ ಇರೋದು ಸ್ವಂತ ನಮ್ ಚಿಕ್ಕಮ್ಮನ ಮಗಳಿಗೆ. ಈ ಮದುವೆ ಎಲ್ಲಾರು ನನಗೆ ಹಾಡಕ್ ಒಂದ್ ಚಾನ್ಸ್ ಕೊಡಬಾರ್ದಾ? ಅವಳೇನೋ ನಿಮ್ ಸ್ವಂತ ಚಿಕ್ಕಮ್ಮನ ಮಗಳೇ. ಸಂಗೀತಕ್ಕೂ ನಿನಗೂ ಸಂಬಂಧವೇ ಇಲ್ವಲ್ಲೋ? ಅಪರಿಸಿ ಮುಂಡೆದೆ. ನಿನ್ನ ಹಾಡು ಕೇಳಿದ್ರೆ ಹಳಿಯ ದೇಶಾಂತರ ಹೋಗ್ಬಿಡ್ತಾನೆ ಅಷ್ಟೇ. ಇನ್ಸಲ್ಟ್. ಸ್ವಂತ ಮಗ ಮುಂದೆ ಬರ್ತಾನೆ ಅಂದ್ರೆ ಸಹಿಸಲ್ವೇ ಈ ಅಪ್ಪ? ಮಕ್ಕಳು ಮುಂದುವರೆದ ಅಪ್ಪಂದ್ರ ಆನಂದವೇ. ಮುಳ್ಳು ಕಾಡಲ್ಲಿ ಬಿದ್ರೆ ಹೊಟ್ಟೆ ಉರಿಯಲ್ಲ. ಇನ್ನೊಂದ್ಸಾರಿ ಮಾತಾಡಿದ್ರೆ ಕುತ್ತಿಗೆ ಇಟ್ಬಿಡ್ತಾನೆ. ಅಬ್ಬಬ್ಬಬ್ಬಬ್ಬ, ಸಾಕ್ ನಿಲ್ಸಿ. ಅದ್ಯಾವ ರಾಹು ಕಾಲದಲ್ಲಿ ನಿಮ್ಮನ್ನ ಮದ್ವೆ ಆದ್ನೋ, ಅದ್ಯಾವ ಯಮಗಂಡ ಕಾಲದಲ್ಲಿ ಇವನ್ನ ಹೆತ್ನೋ, ಎರಡು ಕಾವು 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 ಅಂತ ಬಡ್ಕೋತವೆ ಕಾಗೆಗಳು ಕಾಗೆಗಳು. ಅಪ್ಪ ರವಿ, ರವಿ. ಏನಕ್ಕ? ನನ್ ತಂಗಿ ಮಗಳ ಮದ್ವೆಗೋಸ್ಕರ ಊರ್ಗ್ ಹೋಗ್ತಿದೀವಪ್ಪ. ಬರೋದು 1 ವಾರ ಆಗತ್ತೆ. ಮನೇನ ಸ್ವಲ್ಪ ಭದ್ರವಾಗಿ ನೋಡ್ಕೋ. ರಾಧಾ ಬಾ ಅಂತ ಕರ್ದೆ, ಬರೋಲ್ಲ ಅಂತಿದ್ದಾಳೆ. ರಾಧಾ, ನಿನಗೂ ರವಿಗೂ ಊಟ ಇಟ್ಟಿದ್ದೀನಿ, ರಾತ್ರಿಗೆ ಅಚ್ಚುಕಟ್ಟಾಗಿ ಊಟ ಮಾಡಿ. ರವಿ ಅಕ್ಕ, ಇದು ಮನೆ ಬೇಗದ ಕೈ, ಇದು ಅಡಿಗೆ ಮನೆದು. ಇದು ನನಗೆ ಯಾಕೆ? ಅಲ್ಲಮ್ಮ, ಇದು ನಾನೇ ಇಟ್ಕೊಂಡ್ರೆ ಊಟಕ್ಕೇನ್ ಮಾಡ್ತೀರಾ? ಪರವಾಗಿಲ್ಲಕ್ಕ, ನಾವು ಹೋಟ್ಲಲ್ಲೇ ಮಾಡ್ಕೋತೀವಿ. 1 ವಾರನಾ? ನೀನ್ ಇಲ್ದೆ ಹೋಗಿದ್ರೆ ಈ ಜೀವ ಹೋಟೆಲ್ ತಾನೇ ತನ್ನ ಜೀವಮಾನ ಎಲ್ಲ ಕಳಿಬೇಕಾಗಿತ್ತು. ಅಯ್ಯ ರವಿ, ಬರೀ ರಾಧಾರ್ ಮಾತಾ ನೋಡ್ಕೊಂಡ್ರೆ ಸಾಧು. ಈ ಮನೇನು ಜೋಪಾನ ನೋಡ್ಕೋಬೇಕಪ್ಪ. ನೋಡ್ಕೋ. ಅವನಿಗೆಲ್ಲ ಗೊತ್ತಿದೆ, ಬಾಯಿ ಮುಚ್ಕೊಂಡ್ ಬನ್ನಿ. ಬಂದೆ. ಲೇ ಶಂಕರು, ಏನು? ಈ ಪೆಟ್ಟಿಗೆ ಹೊತ್ಕೊಂಬ. ಗೂಳಿ ಬೆಳೆದಾಗ ಬೆಳೆದಿದ್ದಾನೆ. ಬಾಯ್. ನೋಡಯ್ಯ, ನೀನು ಎಷ್ಟೇ ಅಂಗ್ಲಾಚಿ ಬೇಡಿಕೊಂಡ್ರು ಇಲ್ಲಿ ಕೆಲಸ ಖಾಲಿ ಇಲ್ಲ. ಇದ್ದದ್ದು 35 ವೇಕೆನ್ಸಿ, 35 ಟೇಬಲ್, 35 ಕುರ್ಚಿ ಭರ್ತಿಯಾಗಿ ಹೋಗಿಬಿಟ್ಟವೆ. ಸರ್, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ಗೇನಾದ್ರೂ ಒಂದು ಕೆಲಸ ಕೊಡ್ಸಿ ಸರ್, ಪ್ಲೀಸ್. ನೀನ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತದೆ. ಆಗ್ಲಿ, ನಿನಗೋಸ್ಕರ ಒಂದು ವೇಕೆನ್ಸಿ ಕ್ರಿಯೇಟ್ ಮಾಡ್ತೀನಿ. 36ನೇ ಸೀಟು ರೆಡಿ ಮಾಡಿ ಕೊಡ್ತೀನಯ್ಯ. ಕೆಲಸನೂ ಕೊಡ್ತೀನಯ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ವಿಷಯ, ಸಂಬಳ ಮಾತ್ರ ಕೇಳಬಾರ್ದು, ತಿಳಿತೇನು? ಏನ್ ರಾಧಾ? ಊಟ ಇಲ್ಲಿಗೆ ತರ್ಲಾ? ನೀವೇ ಅಲ್ಲಿಗೆ ಬರ್ತೀರಾ? ನಂಗೆ ಊಟ ಬೇಡ. ಅಕ್ಕ ಬಡ್ಸೆ ಊಟ ಮಾಡ್ಬೇಕು ಅನ್ಕೊಂಡ್ರೆ ನೀವಿನ್ನು 1 ವಾರ ಉಪವಾಸ ಇರ್ಬೇಕಾಗತ್ತೆ. ಚಚೆ, ಹಾಗೇನಿಲ್ಲ. ನನಗೆ ಹಸುವಿಲ್ಲ, ನೀವು ಹೋಗು. ಹೋಗ್ಲಿ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಊಟ ಮಾಡ್ತೀರಾ? ಸುಮ್ಮನೆ ನನ್ಗೆ ಯಾಕೆ ತೊಂದರೆ ಮಾಡ್ತೀರಾ? ಅದ ನನ್ ಹೊಟ್ಟೆ ಹಸುವಿಲ್ಲ, ನಂಗೆ ಊಟ ಬೇಡ. ನಂಗ್ ಹೊಟ್ಟೆ ಹಸಿತಿತ್ತು. ನಿನಗೆ ಹೊಟ್ಟೆ ಹಸಿತಾ ಇದ್ರೆ ನೀವು ಊಟ ಮಾಡು, ನಾನೇನು ಬಲವಂತ ಮಾಡಿಲ್ವಲ್ಲ. ಪ್ಲೀಸ್ ಹೋಗಿ ಊಟ ಮಾಡು.
ಏನ್ ರಾಧಾ? ನಮ್ಮ ಅಣ್ಣನ ಬಗ್ಗೆ ಏನಾದ್ರೂ ವಿಚಾರಿಸಿದ್ರ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ ವಿಚಾರಿಸಿದ ತಕ್ಷಣ ಸಿಕ್ಬಿಡೋಕೆ? ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರಾದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು? ಐ ಆಮ್ ರವಿ. ಐ ಆಮ್ ಅರುಣ್. ನೈಸ್ ಮೀಟಿಂಗ್. ನೈಸ್ ಟು ಮೀಟ್ ಯು. ನೀವು ತಾನೇ ನಿನ್ನೆ ಡ್ರೈವರ್ ಕೆಲ್ಸಕ್ಕೆ ಬಂದಿದ್ದು? ಹೌದು, ಆ ಕೆಲಸ ನಾನು ಬಿಟ್ಬಿಟ್ಟೆ. ಹಾ? ಈಗ ನೀವು ಹೋದ್ರೆ ಆ ಕೆಲಸ ನಿಮ್ಗೆ ಸಿಗ್ಬಹುದು, ಯಾಕೆಂದ್ರೆ ಇಲ್ಲಿ ಕೆಲಸ ಇಲ್ಲ. ಒಂದೇ ದಿವಸದಲ್ಲಿ ಸಿಕ್ಕಿದ ಕೆಲಸ ಬಿಟ್ಬಿಟ್ರ? ಮಿಸ್ಟರ್ ಅರುಣ್, ನನ್ನ ಮನಸ್ಸಿಗೆ ಹಿಡಿತಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಹಾಗಾದ್ರೆ ನಾನು ಹೋಗೋದು ವೇಸ್ಟೇ. ಯಾಕೆ? ನಾನು ಸ್ವಲ್ಪ ನಿಮ್ ಹಾಗೆ. ಮಿಸ್ಟರ್ ಅರುಣ್, ನೀವು ಗ್ರಾಜುಯೇಟಾ? ಹೌದು ಅಂತ ಹೇಳಿದ್ರೆ ಲಾಭ ಇಲ್ಲ, ಇಲ್ಲ ಅಂತ ಸುಳ್ಳು ಹೇಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ನಮ್ ದೇಶದಲ್ಲಿ ಒಬ್ಬ ಸತ್ರೆ 10 ಜನ ಹುಡ್ತಾರೆ, 100 ಜನ ರಿಟೈರ್ ಆದ್ರೆ 1000 ಜನ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾರೆ, 1000 ಜನ ಕೆಲಸ ಸಿಕ್ಕಿದ್ರೆ 10,000 ಜನ ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇರ್ತಾರೆ. ಇದು ನಮ್ ದೇಶದ ಪರಿಸ್ಥಿತಿ. ಈ ನಮ್ ಸರ್ಕಾರ ಹೆರಿಗೆ ಆಸ್ಪತ್ರೆಗಳನ್ನ ಕಟ್ಟೋದ್ರ ಬದಲು ಇನ್ನೊಂದಷ್ಟು ಕಾರ್ಖಾನೆಗಳಾದ್ರೂ ಕಟ್ಟಿದಿದ್ರೆ ನಮ್ಮಂತವ್ರಿಗೆ ಎಷ್ಟೋ ಒಳ್ಳೇದಾಗ್ತಿತ್ತು. ನಮ್ಮ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ನನಗ್ ಮಾತ್ರ ಅಲ್ಲ ಸರ್, ನಮ್ಮಂತ ನಿರುದ್ಯೋಗಿಗಳಿಗೆಲ್ಲ ಗೊತ್ತಿರುತ್ತೆ. ಯು ಆರ್ ರೈಟ್. ಆಲ್ ದ ಬೆಸ್ಟ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್.